ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಕೀರ್ತನ ರಂಗೋಲಿ ಚಾನಲ್ಗೆ ಸ್ವಾಗತ. ಇಲ್ಲಿ ನಾನು ನಿಮಗೆ ಗೆರೆ ರಂಗೋಲಿಯನ್ನು ಹಾಕೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಗೆರೆ ರಂಗೋಲಿಗೆ 11ರಿಂದ ಚುಕ್ಕಿ ಇಟ್ಕೋಬೇಕು, 11 ಚುಕ್ಕಿಗಳನ್ನ ಇಟ್ಕೋಬೇಕು. ಈ ರೀತಿ 5 ಬಾರಿ ಚುಕ್ಕಿಯನ್ನು ಇಟ್ಕೋಬೇಕು. 5 ಬಾರಿ ಚುಕ್ಕಿಯನ್ನು ಇಟ್ಕೊಂಡ ಮೇಲೆ ಫಸ್ಟ್ 2 ಚುಕ್ಕಿಯನ್ನು ಬಿಟ್ಟು 3ನೇ ಚುಕ್ಕಿಯಿಂದ ಚುಕ್ಕಿಯನ್ನು ಇಟ್ಕೋತಾ ಹೋಗಬೇಕು. ನಾನಿಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ. ಆ ರೀತಿ 3ನೇ ಚುಕ್ಕಿಯಿಂದ ಚುಕ್ಕಿಯನ್ನು ಇಟ್ಕೊಳ್ಳಿ, ಮತ್ತೆ 2 ಚುಕ್ಕಿಯನ್ನು ಬಿಟ್ಟುಬಿಡಿ. ನೆಕ್ಸ್ಟ್ ಲೈನಲ್ಲಿ 5 ಚುಕ್ಕಿ, 1 ಚುಕ್ಕಿಯನ್ನು ಬಿಟ್ಟು ನೆಕ್ಸ್ಟ್ 2ನೇ ಚುಕ್ಕಿಯಿಂದ 5 ಚುಕ್ಕಿಯನ್ನು ಇಟ್ಕೊಳ್ಳಿ. ಈ ರೀತಿ ಮತ್ತು ಸೇಮ್ ಅದೇ ಥರ ಆಪೋಸಿಟ್ ಸೈಡಲ್ಲೂ ಕೂಡ ಅದೇ ರೀತಿ ಇಟ್ಕೊಳ್ಳಿ ಚುಕ್ಕಿಯನ್ನು. ಈ ರೀತಿ ಚುಕ್ಕಿ ಇಟ್ಕೊಂಡು ನೀವು ಗೆರೆ ರಂಗೋಲಿಯನ್ನು ಸುಲಭವಾಗಿ ಬಿಡಿಸ್ಬೋದು. ಯಾರಿಗೆಲ್ಲ ಗೆರೆ ರಂಗೋಲಿ ಬಿಡಿಸೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅವರಿಗೆ ಇದು ತುಂಬಾ ಉಪಯೋಗ ಆಗುತ್ತೆ. ಈಗ ಮೊದಲ 4 ಚುಕ್ಕಿಯಲ್ಲಿ ಒಂದು ಬಾಕ್ಸನ್ನು ಹಾಕ್ಕೊಳ್ಳಿ, ಬಾಕ್ಸ್ ಟೈಪು. ಇದೇ ರೀತಿ ಸುತ್ತಲೂ ಬಾಕ್ಸ್ ಟೈಪನ್ನು ನೀವು ಬರ್ಕೊಳ್ತಾ ಹೋಗಬೇಕು. ಸುತ್ತಲೂ ಇದೇ ರೀತಿ ಬಾಕ್ಸನ್ನು ಹಾಕ್ಕೊಳ್ಬೇಕು. ನಾನು ಈಗ ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಅದೇ ಥರ ನೀವು ಹಾಕ್ಕೊಳ್ತಾ ಹೋಗಿ. ತುಂಬಾ ಈಸಿ. ಚಿಕ್ಕ ಮಕ್ಕಳು ಸುಧಾ ಇದನ್ನು ನೋಡಿಕೊಂಡು ಬರಿಬೋದು. ಶುಕ್ರವಾರದದ್ದು ಹಬ್ಬಗಳಲ್ಲಿ ಈ ರೀತಿ ರಂಗೋಲಿಯನ್ನು ಹಾಕಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಸ್ನೇಹಿತರೆ. ಈಗ ನೋಡಿ, ಮತ್ತೆ ನೆಕ್ಸ್ಟ್ ಅದೇ ನೇರಕ್ಕೆ ಮಧ್ಯದಲ್ಲಿ 2 ಚುಕ್ಕಿ ಬರಬೇಕು. 2 ಸೈಡಲ್ಲೂ 2 ಚುಕ್ಕಿ ಬರಬೇಕು. ಆ ಗ್ಯಾಪಲ್ಲಿ ನೀವು ಈ ರೀತಿ ಬಾಕ್ಸನ್ನು ಹಾಕೊಬೇಕು. ಹೀಗೆ ಆಯ್ತಲ್ಲ. ಈಗ ಆ ಬಾಕ್ಸ್ ಮಧ್ಯೆ 2 ಲೈನ್ ಎಳೆಗಳನ್ನು ನೀವು ನಾನು ಹಾಕ್ತಾಯಿದ್ದೀನಿ ನೋಡಿ, ಆ ರೀತಿ ಹಾಕ್ಕೊಂಡೋಗಿ. ಎಷ್ಟು ಸುಲಭ ಅಲ್ಲ ಸ್ನೇಹಿತರೆ ಗೆರೆ ರಂಗೋಲಿ ಬಿಡೋದು. ತುಂಬಾ ಸುಲಭ, ಹಾಗೆ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ ಮನೆ ಮುಂದೆ ನಾವು ಇದನ್ನು ಬಿಡಿಸೋದ್ರಿಂದ. ಒಂದು ಏನಂದರೆ ನಮಗೇ ಖುಷಿ ಆಗ್ತಿರುತ್ತೆ. ನಮ್ಮ ಮನೆ ಅಂಗಳದಲ್ಲಿ ಈ ರೀತಿ ರಂಗೋಲಿ ಹಾಕಿದಾಗ ನಮಗೆ ಓಡಾಡಬೇಕಾದ್ರೆ ಏನೋ ಒಂದು ಮನಸ್ಸಿಗೆ ಪಾಸಿಟಿವ್ ವೈಬನ್ನ ಕೊಡುತ್ತೆ ಈ ರೀತಿ ಹಾಕೋದ್ರಿಂದ ಅಲ್ವಾ. ನೋಡಿ, ಈ ರೀತಿ ಎಲ್ಲ ಕಡೆ ಹಾಕ್ಕೊಂಡೋಗಿ. ಆಯ್ತಲ್ಲ. ಈ ರೀತಿ ಹಾಕ್ಕೊಂಡ್ಮೇಲೆ ಮಧ್ಯ ಚುಕ್ಕಿ ಅಲ್ಲಿ ಒಂದು ಪುಟ್ಟದಾದ ಸರ್ಕಲ್ ಹಾಕ್ಕೊಳ್ಳಿ ಆ ಮಧ್ಯ ಚುಕ್ಕಿಗೆ. ಈ ರೀತಿ ಓಕೆನಾ ಹಾಕೋತಾ ಇದೇ ಥರ ಸುತ್ತಲೂ ಈ ರೀತಿ ಪುಟ್ಟದಾದ ಸರ್ಕಲ್ನ ಹಾಕ್ಕೊಳ್ಳಿ. ನಾನು ನಿಮಗೆ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಇರೋದು ಸ್ನೇಹಿತರೆ. ಯಾರಿಗೆಲ್ಲ ರಂಗೋಲಿ ಬರಲ್ಲ ಅವರು ದಯವಿಟ್ಟು ಪೂರ್ತಿಯಾಗಿ ನೋಡಿ, ನಿಮಗೆ ತುಂಬಾ ಉಪಯೋಗ ಆಗುತ್ತೆ. ಈಗ ಆಯ್ತಲ್ಲ. ಈಗ ಅಲ್ಲಿ ಒಂದು ಪೆಟಲ್ಸ್ ಥರ ಈ ಕಮಲದ್ದು ದಳ ಬರುತ್ತೆ ನೋಡಿ, ಆ ರೀತಿ ಹಾಕ್ಕೊಂಡೋಗಿ.
ಹೀಗೆ ಸುತ್ತಲೂ ಜಾಯಿನ್ ಮಾಡ್ಕೊತ ಹೋಗಬೇಕು. ನೋಡಿ, ನಾನು ಹೀಗೆ ವಿಡಿಯೋದಲ್ಲಿ ಯಾವ ರೀತಿ ತೋರಿಸ್ತಾ ಇದ್ದೀನಿ ಆ ರೀತಿ ಹಾಕ್ಕೊಳ್ತಾ ಹೋಗಿ. ಮನೆ ಮುಂದೆ ಈ ರೀತಿ ಒಂದು ರಂಗೋಲಿಯನ್ನು ನಾವು ಹಾಕಿದಾಗ ಎಲ್ಲರೂ ಕಣ್ಣು ನಮ್ಮ ಅಂಗಳದ ಮೇಲೆ ಬೀಳುತ್ತೆ ಹೊರತು ಮನೆ ಮೇಲೆ ಬೀಳಲ್ಲ. ಮಂದಿ ಕಣ್ಣಿಗೆ ಮರ ಸುಟ್ಟು ಅಂತಾರೆ ಗೊತ್ತಾ, ಹಾಗೆ ಮಂದಿ ಕಣ್ಣಿಗೆ ಯಾಕೆ ಈ ರೀತಿ ಮನೆ ಮುಂದೆ ಈ ರೀತಿ ಸುಂದರವಾಗಿ ಒಂದು ಅಟ್ರ್ಯಾಕ್ಟಿವ್ ಆಗಿ ರಂಗೋಲಿ ಬಿಡಬೇಕಂದ್ರೆ ಜನದ ಕಣ್ಣು ಎಲ್ಲ ಈ ಥರ ರಂಗೋಲಿ ಮೇಲೆ ಹೋಗುತ್ತೆ ಹೊರತು ಮನೆ ಮೇಲೆ ಬೀಳಲ್ಲ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನಮ್ಮ ಹಿರಿಕರು ಹೇಳಿರೋದು ಮನೆ ಮುಂದೆ ಒಂದು ರಂಗೋಲಿ ಹಾಕು ಅಂತ. ಯಾಕೆ ಹೇಳ್ತಿದ್ದಾರೆ ಅಂದರೆ ಇದೇ ಕಾರಣಕ್ಕೆ. ನೋಡಿ ಆಯ್ತಲ್ಲ. ಈಗ ಮಧ್ಯ ನಿಮಗೆ ಯಾವ ಥರ ಡಿಸೈನ್ ಬೇಕು ಆ ರೀತಿ ಮಾಡ್ಕೊಬೋದು. ನಾನಿಲ್ಲಿ ಹೊಸ್ದಾಗಿ ಬಿಡೋರಿಗೆ ಅನುಕೂಲ ಆಗಲಿ ಅಂತ ಈ ರೀತಿ ಸಿಂಪಲಾಗಿ ಹಾಕ್ತಾಯಿದ್ದೀನಿ ಅಷ್ಟೇ. ನಿಮಗೆ ಹೆಂಗೆ ಬೇಕು ಆ ರೀತಿ ಡಿಸೈನ್ ಮಾಡ್ಕೊಬೋದು. ಫ್ಲವರ್ ಥರ ಡಿಸೈನ್ ಮಾಡ್ಬೋದು. ಈಗ ನೋಡಿ, ನೆಕ್ಸ್ಟು ಸುತ್ತಲೂ ಹಿಂಗೆ ಸರ್ಕಲ್ ಥರ ಹಾಕ್ಕೊಂಡೋಗಿ. ನೀವು ಈಗ ಬಾಕ್ಸಲ್ಲಿ ನಾನು ಹಾಕಿದ್ದೀನಲ್ಲ, ನಾನು 2 ಲೈನ್ ಗೆರೆಗಳನ್ನು ಹಾಕಿದ್ದೀನಿ. ಬೇಕಂದರೆ ನಿಮ್ಮದು ಬಾಕ್ಸು ದೊಡ್ಡ ಆಯಿತು ಅಂದರೆ 3 ಗೆರೆ, 4 ಗೆರೆ, 5 ಗೆರೆ ಈ ಥರ ಜಾಯಿನ್ ಮಾಡ್ಕೋತಾ ಹೋಗಬೇಕು. ನೋಡಿ, ಈಗ ಮತ್ತೆ ಆ ಬಾಕ್ಸ್ ಲೈನಿಗೆ ಕಮಲದಳನ ಬಿಡ್ಕೊತಾ ಹೋಗಬೇಕು. ಎಷ್ಟು ಸುಂದರವಾಗಿದೆ ಅಲ್ವಾ ಸ್ನೇಹಿತರೆ ಈ ರಂಗೋಲಿ. ಸೇಮ್ ಅದೇ ಥರ ಎಲ್ಲ ಕಡೆ ಸುತ್ತ ಹಾಕ್ಕೊಂಡೋಗಿ ಹಾಗೆ ನೋಡ್ತಾಯಿರಿ ನೆಕ್ಸ್ಟ್ ನಿಮಗೆ ಹೇಗೆ ಅಂತ ಲಾಸ್ಟ್ ಔಟ್ಪುಟ್ ಹೆಂಗೆ ಬರುತ್ತೆ ನಿಮಗೆ ಅನ್ನೋದು ಗೊತ್ತಾಗುತ್ತೆ. ಯಾರಿಗಾದರೂ ಈ ರಂಗೋಲಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನಿಮಗೆ ಇನ್ನೂ ಯಾವ ಥರ ಡಿಸೈನ್ ರಂಗೋಲಿ ಬೇಕು, ಯಾವ ಟೈಪು, ಸುಮಾರು ಟೈಪ್ ರಂಗೋಲಿಗಳಿದೆ. ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಅದನ್ನು ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಖಂಡಿತ ಅದನ್ನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ. ನೋಡಿ, ಈಗ ಓನ್ ಡಿಸೈನ್ ಮಾಡ್ಬೋದು. ನಿಮಗೆ ಯಾವ ಥರ ನಿಮಗೆ ಯಾವ ಡಿಸೈನ್ ಮಾಡೋದಕ್ಕೆ ಈಸಿ ಅನಿಸುತ್ತೆ ಅದನ್ನೇ ಮಾಡ್ಬೋದು. ನಾನು ಈ ಥರ ಮಾಡ್ತಾಯಿದ್ದೀನಿ. ಏಕೆಂದರೆ ಅಲ್ಲಿ ಕಮಲದ ಡಿಸೈನ್ ಮಾಡಿರೋದ್ರಿಂದ ಇಲ್ಲೊಂದು ಫ್ಲವರ್ ಥರ ಕಾಣಿಸುತ್ತೆ ಅಂತ ಈ ರೀತಿ ಡಿಸೈನ್ ಕೊಡ್ತಾಯಿದ್ದೀನಿ. ಈಗ ನೋಡಿ, ಸೈಡ್ ಬಾರ್ಡ್ರು ಆ ಕಡೆ ಈ ಕಡೆ ಥರ ನಿಮಗೆ ಏನು ಡಿಸೈನು ನಿಮ್ಮ ಖುಷಿ, ಯಾವ ಥರ ನಿಮ್ಮ ಓನ್ ಡಿಸೈನಾಗಿ ನೀವು ಬಿಡ್ಬೋದು ಆ ಥರ ಬಿಡಿ. ಇಲ್ಲ ನನಗೆ ಬರಲ್ಲ ಅನ್ನೋರು ಇದೇ ಥರ ಡಿಸೈನ್ನ ನೀವು ಬಿಟ್ಕೊಂಡು ಹೋಗಿ. ಇದು ತುಂಬಾ ಈಸಿ. ಬೇಕಂದರೆ ಹೇಳಿ, ನಾನು ನಿಮಗೆ ಯಾರಿಗಾದರೂ ಬಾರ್ಡ್ರ್ ರಂಗೋಲಿ ಬೇಕು ಅಂತ ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಖಂಡಿತ ಅದರ ಬಗ್ಗೆ ಒಂದು ವಿಡಿಯೋನ ಮಾಡ್ತೀನಿ. ವಾವ್, ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ ಅಲ್ವಾ? ನೋಡೋದ್ರಲ್ಲ ಎಷ್ಟು ಸುಲಭವಾಗಿ ನಾವು ಗೆರೆ ರಂಗೋಲಿಯನ್ನು ಬಿಡ್ಬೋದು ಅಂತ. ಇದನ್ನು ನೀವು ತುಂಬ ಚೆನ್ನಾಗಿ ಕಲ್ತ್ಕೊಂಡ್ರಿ ಅಂತ ನಾನು ಅರ್ಥ ಮಾಡ್ಕೊತೀನಿ. ಯಾರಿಗಾದರೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಶುಭವಾಗಲಿ. ಸಮಯದ ಬೆಲೆಯನ್ನು ಅರಿತವನೇ ಬಾಳಿನ ಬೆಲೆಯನ್ನು ಅರಿತವನಾಗಿರುತ್ತಾನೆ. ಧನ್ಯವಾದಗಳು.